ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇವತ್ತು 3B ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿಂದಲೇ ಇವತ್ತು 2A ಕೇಳ್ತಕ್ಕಂಥ ಪ್ರಮೇಯ ಇವತ್ತು ಒದಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಕೊನೆಯದಾಗಿ ಇಷ್ಟು ಮಾತ್ರ ಹೇಳ್ತಾನೆ, ರಾಜ್ಯ ಸರ್ಕಾರ ಉದ್ದಟತನವನ್ನ ಬಿಟ್ಟು ಇವತ್ತೇನು ಮೊನ್ನೆ ಘಟನೆ ನಡೆದಿದೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇವತ್ತು ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ. ಮತ್ತೆ ಉನ್ನತ ಮಟ್ಟದ ತನಿಖೆನೂ ಕೂಡ ಆಗ್ಬೇಕಾಗ್ತದೆ. ಮತ್ತೆ ಯಾರು ಅಧಿಕಾರಿಗಳು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳಿ ತಮ್ಮ ಮೂಲಕ ಇವತ್ತು ಮಾನ್ಯ ಗೃಹ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಓಕೆ, ಈಗ ರಿಪೋರ್ಟ್ ಈಗ ವರದಿ ಮಂಡಿಸೋದಿದೆ ಸರ್ಕಾರ, ನಾಳೆ ಕೊಡಿಸ್ತೇವೆ ಮಾನ್ಯ ಮುಖ್ಯಮಂತ್ರಿ. ಅಲ್ಲ, ಸರ್ಕಾರ ಇದು ಇಷ್ಟೊತ್ತು ಚರ್ಚೆ ಆಯ್ತಲ್ಲ ಮುಖ್ಯಮಂತ್ರಿ ಸ್ಟೇಟ್ ಮಾಡೋ ಇಷ್ಟೆಲ್ಲ ಚರ್ಚೆ ಆಗಿದೆಯಲ್ಲ. ಈಗ ಏನು ನ್ಯಾಯಾಂಗ ತನಿಖೆ ಆಗ್ಬೇಕು, ಕೇಸ್ಗಳು ವಿಡ್ರಾ ಆಗ್ಬೇಕು ಅಂತೆಲ್ಲ ನಮ್ ಬೇಡಿಕೆಗಳು ಹೇಳಿದ್ವಿ. ನ್ಯಾಯಾಂಗ ತನಿಖೆನೂ ಆಗ್ಬೇಕು, ಯಾರ ಮೇಲೆ ಅಮಾಯಕರ ಮೇಲೆ ಕೇಸ್ ದಾಖಲಾಗಿದೆ ಆಗ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು, ಈಗ ಒತ್ತಾಯ ಇರುವಂತ. ಈಗ ಮಾನ್ಯ ಅಧ್ಯಕ್ಷರೇ, ಸಚಿವ ಉತ್ತರ ಕೊಡ್ತಾರೆ, ನೀವು ಸಭಾತ್ಯಾಗ ಮಾಡಿ ಹೋಗ್ಬೇಡಿ, ಮತ್ತೆ ಮುಂದುವರ್ತಾರೆ. ನಾವು ರಾತ್ರಿ ನಿಮ್ ಜೊತೆನೆ ಹೋಗೋದು ಹೊರಗೆ. ಲಕ್ಷ ನೋಡೋಕೆ ಕಾಣ್ತದೆ ಇದು ಅಷ್ಟೇ. 10 ಗಂಟೆವರೆಗೂ 11 ಗಂಟೆ ಬೇಕು, 12 ಗಂಟೆ ಪಾಲಿಸ್ತೀರಿ ನೀವು. ಒಳ್ಳೆ ಆದೇಶಗಳು ಕೊಟ್ರೆ ನಮ್ಗೆ ಸಭಾತ್ಯಾಗದ ಬಗ್ಗೆ ನೀವು ಹೇಳೋದು ನೋಡಿದ್ರೆ ಈಗ ಗೃಹ ಮಂತ್ರಿ ಅಂತ ಗ್ಯಾರಂಟಿ. ಮಾನ್ಯ ಅಧ್ಯಕ್ಷರೇ, ನಾನು ಬೆಳಿಗ್ಗೆ ಬಂದ ತಕ್ಷಣ ಇದರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಬೇಕು ಅಂತಾನೆ ಇದ್ದೆ. ನನಗೆ ಮೇಲ್ಮನೆಯಲ್ಲಿ ಕ್ವಶನ್ಸ್ ಇತ್ತು, ಮೇಲ್ಮನೆಗೆ ನಾನು ಮತ್ತು ಮುಖ್ಯಮಂತ್ರಿಗಳು ಹೋಗಿದ್ವಿ. ಅಲ್ಲಿ ಇದೇ ಪ್ರಶ್ನೆಯನ್ನು ಎತ್ತಿದಾಗ ಅಲ್ಲಿ ಕೂಡ ಸ್ಟೇಟ್ಮೆಂಟನ್ನು ಮಾಡಿ ಅಲ್ಲಿ ಚರ್ಚೆ ಆಗೋಷ್ಟರಲ್ಲಿ ನನಗೆ ಇಲ್ಲಿಂದ ಕರೆ ಬಂತು, ಮಾನ್ಯ ಅಧ್ಯಕ್ಷರು ನಾನು ಇಲ್ಲಿಗೆ ಬಂದೆ. ಇಲ್ಲದೇ ಇದ್ರೆ ನಾನು ಸುವಮೋಟೋ ನಾನೇ ಇಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದೆ. ಅದರಿಂದ ಅಲ್ಲಿ ಇದ್ದದ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಯಿತು. ನಾನು ಉತ್ತರ ಕೊಡುವಾಗ ಅಥವಾ ನನ್ನ ಹೇಳಿಕೆಯನ್ನು ಮಾಡುವಾಗ, ಸ್ಟೇಟ್ಮೆಂಟ್ ಮಾಡುವಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾಕೆ ಈ ಘಟನೆ ನಡೀತು ಅನ್ನೋದನ್ನು ಕೂಡ ನಾನು ಸ್ಪಷ್ಟವಾಗಿ ವಿವರಣೆಯನ್ನು ಮಾಡಿದ್ದೇನೆ. ಅವರು 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬನ್ನಿ ಅಂತ ಮಾನ್ಯ ಸ್ವಾಮೀಜಿಗಳು ಹೇಳಿದರು. ಅಧಿವೇಶನದ ದಿನಾಂಕ ಪ್ರಕಟಣೆ ಆದ ತಕ್ಷಣನೇ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು. 5,000 ಟ್ರ್ಯಾಕ್ಟರ್ ಬನ್ನಿ, 10ನೇ ತಾರೀಕು ನಾವು ಪ್ರತಿಭಟನೆ ಮಾಡಬೇಕು, 10ನೇ ತಾರೀಕು ಸುವರ್ಣಸೌಧದ ಮುತ್ತಿಗೆ ಹಾಕಬೇಕು ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾವು ಸ್ವಾಭಾವಿಕವಾಗಿ ಒಂದು ಸರ್ಕಾರ, ತಾವು ಸರ್ಕಾರದಲ್ಲಿ ಇದ್ದವ್ರೆ, ಸರ್ಕಾರ ನಡೆಸಿರೋರು, ಹಾಗಾಗಿ ಒಂದು ಸರ್ಕಾರ ತನ್ನ ಜವಾಬ್ದಾರಿಯಿಂದ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾವು ತಗೊಂಡ್ವಿ. ಆಗ ಇಲ್ಲಿ ಮಾನ್ಯ ಬಸವರಾಜ ಯತ್ನಾಳ್ ಅವರು, ತಾವು ಎಲ್ಲರೂ ಕೂಡ ನಮಗೆ ಟ್ರ್ಯಾಕ್ಟರ್ಗಳನ್ನು ಅಲೋ ಮಾಡಬೇಕು ಹಾಗೆ ಅಂತೆಲ್ಲ ಕೇಳಿದಾಗ ಕೋರ್ಟೇ ಆದೇಶ ಮಾಡಿದೆ, ಹೈಕೋರ್ಟ್, ಧಾರವಾಡದ ಹೈಕೋರ್ಟೇ ಆದೇಶ ಮಾಡಿದೆ, ಟ್ರ್ಯಾಕ್ಟರ್ಗಳನ್ನು ಬಿಡೋದು ಬೇಡ, ಆಮೇಲೆ ನೀವು ಕ್ರೂಸರ್ಗಳಲ್ಲಿ ಬರೋದು, ಹೇಗೆ ಬರಬೇಕು ಜನ, ಹೇಗಾದರೂ ಬರಬೇಕಲ್ಲ, ಅದಕ್ಕೆ ಕ್ರೂಸರ್ಗಳನ್ನು ಅಲೋ ಮಾಡಿ ಅಂತೇಳಿ ನಾವು ಅದಕ್ಕೆ ಒಪ್ಕೊಂಡ್ವಿ. ಜನ ಬಂದರು, ಶಾಂತಿಯುತವಾಗೇ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಲೂ ಹೇಳಿದರು. ನಾವು ಒಂದು ಜಾಗನೂ ಕೂಡ ಕೋರ್ಟ್ ಆದೇಶದ ಪ್ರಕಾರನೇ ನಿಗದಿ ಮಾಡಿ ಅಲ್ಲಿ ನೀವು ಪ್ರತಿಭಟನೆ ಮಾಡ್ಬೋದು ಅಂತ ಹೇಳಿದ್ವಿ. ಇಷ್ಟೆಲ್ಲ ಆಗಿದ ಮೇಲೆ ಸಚಿವರುಗಳು ಹೋಗಿ ಹೇಳ್ಕೊಂಡ್ರು, ನಾವು ಮುಖ್ಯಮಂತ್ರಿಗಳು ನಾವೆಲ್ಲ ಚರ್ಚೆ ಮಾಡಿದ್ರು. ಮುಖ್ಯಮಂತ್ರಿಗಳು ಹೇಳಿದರು, ಇಲ್ಲಪ್ಪ ಅವ್ರನ್ನ ಹೋಗಿ ಫಸ್ಟ್ ನೀವು ಹೋಗಿ ಹೇಳಿ, ಅವ್ರೇನಾದರೂ ಮೆಮೊರಂಡಮ್ ಕೊಟ್ಟರೆ ತಗೊಂಡು ಬನ್ನಿ, ಅಥವಾ ಇನ್ನೇನಾದರೂ ಇದ್ರೆ ಹೇಳಿ, ಇಲ್ಲಾಂದರೆ ಒಂದು 10 ಜನ 15 ಜನ ರೆಪ್ರೆಸೆಂಟೇಟಿವ್ಸ್ನ ಕರ್ಕೊಂಡು ಬನ್ನಿ. ಅದನ್ನು ಮಾದೇವಪ್ಪನವರು ಕೂಡ ಕನ್ಫರ್ಮ್ ಮಾಡಿದ್ರು. ನಮ್ಮ ಹತ್ರ ವಿಡಿಯೋ ರೆಕಾರ್ಡಿಂಗು ಕೂಡ ಅವೆಲ್ಲ ಇದ್ದಾವೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಸ್ವಾಮೀಜಿ ಅವರು ಹೇಳಿಕೆ ಕೊಡ್ತಾರೆ, ನಾವೆಲ್ಲ ವಿಧಾನಸೌಧಕ್ಕೆ ಹೋಗೋಣ, ಮುಖ್ಯಮಂತ್ರಿಗಳು ಭೇಟಿ ಮಾಡೋಣ ಅಂಥೇಳಿ. ಅವರು ಬರೀ 15 ಜನ ಹೋಗೋಣ ಅಂತ ಅಂದಿದ್ರೆ ಈ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಅವರ ಹೇಳಿಕೆ ಆಗಿದೆ ಅಂದರೆ, ವಿಡಿಯೋಗ್ರಾಫಿ ನಾನು ಕಳಿಸ್ಕೊಡ್ತೀನಿ ತಮಗೆ, ಅವರು ಎಲ್ಲ ಹೋಗೋಣ, ವಿಧಾನಸೌಧಕ್ಕೆ ಹೋಗೋಣ, ಚೆನ್ನಮ್ಮನ
ಸ್ಟ್ಯಾಚ್ಯೂ ಹತ್ರ ಮುಖ್ಯಮಂತ್ರಿಗಳನ್ನ ಕರೆಸೋಣ, ಎಲ್ಲರೂ ಹೋಗೋಣ ಅಂದರೆ 10,000 ಜನ ಇಲ್ಲಿ ಸುವರ್ಣಸೌಧದ ಹತ್ರ ಬರೋದಾದ್ರೆ ಹೇಗಾಗ್ತದೆ ಅನ್ನೋದು ತಾವು ಯೋಚನೆ ಮಾಡಿ. ಆ ಕಾರಣಕ್ಕೆ ನಾವು ಏನು ಹೇಳೋದು, ನೋಡಪ್ಪ ಎಲ್ಲೋ ಒಂದು ಕಡೆ, ಹೌದು ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ. ಕರಿಕೋಟ್ ಮುಂದೆ ಇರಬೇಕು, ಕರಿಕೋಟ್ಗೆ ಪೊಲೀಸ್ನವರು ಮುಟ್ಟೋದಿಲ್ಲ. ಆ ನಂತರ ಖಾದಿ ಇರಬೇಕು, ಖಾದಿ ಹಾಕಿರೋರು. ಆಮೇಲೆ ಇಲ್ಲ ಕಾವಿ ಹೇಳಿಲ್ಲ ಅವರು, ರೈತರ ಶಾಲ್ ಇರಬೇಕು ಅಂತ ಹೇಳಿದ್ದಾರೆ. ಕಾವಿ ಹೇಳಿಲ್ಲ. ಹಾಗೆ ಹೇಳಿದ್ಮೇಲೆ ಏನು ಅರ್ಥೈಸ್ಬೇಕು ಹೇಳಿ. ಅದಾದ ಮೇಲೆ ಆಯ್ತು, ಅಷ್ಟಕ್ಕಾದ್ರೂ ಹೇಳಿದ್ರು. ತಕ್ಷಣ ಇದ್ದಕ್ಕಿದ್ದಾಗೆ ಆ ಜನ ಅವ್ರು ಯಾವಾಗ ಸ್ವಾಮೀಜಿಯವರು ಆ ರೀತಿ ಹೇಳಿದ್ರು, ಹೊರಡಕ್ಕೆ ಶುರು ಮಾಡಿದ್ರು. ಎಲ್ಲಿಗೆ? ಸುವರ್ಣಸೌಧಕ್ಕೆ. ಜನ ಹೊರಡಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಕಂಟ್ರೋಲ್ನಲ್ಲಿ ಹೆಂಗಿರ್ತಾರ ಅವರು? ಸ್ವಾಮೀಜಿ ಕಂಟ್ರೋಲ್ನಲ್ಲಿ ಇರ್ತಾರಾ? ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ತಾವೆಲ್ಲ ಹೋಗಿದ್ರಿ, ನಿಮ್ಮ ಕಂಟ್ರೋಲಲ್ಲಿ ಇರ್ತಾರಾ? ಅವರು ನುಗ್ಗುವಾಗ ಅಲ್ಲಿ ಮುಂದೆ ಬ್ಯಾರಿಕೇಡ್ ಹಾಕಿದ್ರು, ಬ್ಯಾರಿಕೇಡ್ನು ಕೂಡ ತೆಗೆದು ಬಿಸಾಕಿದ್ರು. ಒಂದು ACP ತಲೆಗೆಲ್ಲ ಹೊಡೆದಿದೆ. ಅದೆಲ್ಲ ವಿಡಿಯೋಗ್ರಾಫ್ ಇದೆ, ಅವೆಲ್ಲ ಏನು ಸುಮ್ಮನೆ ಹೇಳಕ್ ಹೋಗಲ್ಲ ನಾನು. ಕಲ್ಲು ಹೊಡೆದವ್ರದ್ದು ಇದೆ, ಚಪ್ಪಲಿ ಎಸ್ದವ್ರದ್ದು ಇದೆ. ಯಾರು ಚಪ್ಪಲಿ ಎಸೆದ್ರು, ಯಾಕಡೆಯಿಂದ ಚಪ್ಪಲಿ ಬಂತು, ಯಾವ ಕಡೆಯಿಂದ ಕಲ್ಲು ಬಂತು, ಅದೆಲ್ಲ ಇದೆ, ವಿಡಿಯೋಗ್ರಾಫ್ ಕಂಪ್ಲೀಟ್ ಇದೆ. ಆದ್ರಿಂದ ಅದೆಲ್ಲ ಆದಮೇಲೆ ಯಾವಾಗ ಅವರು ನುಗ್ಗಿದ್ರು, ಕಲ್ಲು ಹೊಡೆದ್ರು, ಆಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರನೇ ಹೇಳಿತ್ತು, ಸರ್ಕಾರನೇ ಮಾಡಿತ್ತು. ಸರ್ಕಾರದಲ್ಲಿ ಇದ್ದೀವಪ್ಪ, ಶಾಂತಿ ಕಾಪಾಡೋದು, ಲಾ ಅಂಡ್ ಆರ್ಡರ್ ಕಾಪಾಡೋದು, ಅಲ್ಲೆಲ್ಲ ಹೌದೌದು ಎಲ್ಲ ಮಾಡಿದ್ದಾರೆ. ಹಾವೇರಿನಲ್ಲೂ ಮಾಡಿದ್ರು, ಬಸವರಾಜಣ್ಣ ಹಾವೇರಿನಲ್ಲೂ ಮಾಡಿದ್ರು. ಹಸಿರುವಾಯು ಉಪಯೋಗ ಮಾಡಿಲ್ಲ, ದುರಂಕಾರದಿಂದ ಒಬ್ಬ ಅಧಿಕಾರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಲಾಠಿ ಚಾರ್ಜ್ ಆಗೋಕ್ಕಿಂತ ಸಚಿವರು ರಿಪ್ಲೈ ಮಾಡಲಿ. ಲಾಠಿ ಚಾರ್ಜ್ ಆಗೋಕ್ಕಿಂತ 15 ನಿಮಿಷ ಪೂರ್ವದಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿದ್ದಂತ ಪತ್ರಕರ್ತರನ್ನು ಕೊಡ್ರಿ, ಯಾರು ಲಾಠಿ ಚಾರ್ಜ್ ಮಾಡಂತ ಆದೇಶ ಮಾಡ್ಯಾರ ಅನ್ನೋದು ಗುರ್ತಾಕತಿ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಯಾವ ತನಿಖೆ ಅಗತ್ಯ ಇಲ್ಲ. ಎವ್ರಿಥಿಂಗ್ ಈಸ್ ಕ್ಲಿಯರ್, ಬ್ಲಾಕ್ ಅಂಡ್ ವೈಟ್. ನಮ್ಮ ಮುಂದೆನೇ ಇದೆ, ಏನ್ ಘಟನೆ ನಡೀತು ಮುಂದೆ ಇದೆ, ಯಾಕೆ ಲಾಠಿ ಚಾರ್ಜ್ ಆಯ್ತು ಮುಂದೆ ಇದೆ. ಸರ್ಕಾರ, ನಾನು ಹೇಳಿಕೆ ಕೊಡ್ತಾ ಇದ್ದೀನಿ, ಜವಾಬ್ದಾರಿಯುತವಾಗಿ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ತನಿಖೆ ಅಗತ್ಯ ಏನಿಲ್ಲ. ಎವ್ರಿಥಿಂಗ್ ಈಸ್ ಇನ್ ಬ್ಲಾಕ್ ಅಂಡ್ ವೈಟ್. ಯಾರು ಮುಚ್ಚಿಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾವ ಅಧಿಕಾರಿನೂ ಕೂಡ ಅವರು ಬಿಯಾಂಡ್ ದೇರ್ ಬ್ರೀಫಿಂಗ್ ಯಾರು ಕೂಡ ಅವರೇನು ನಡ್ಕೊಂಡಿಲ್ಲ. ಅಲ್ಲಿ ಘಟನೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಕರ್ತವ್ಯ ಮಾಡಿದ್ದಾರೆ, ಅವರು ಆಕ್ಷನ್ ಮಾಡಿದ್ದಾರೆ. ಅವ್ರದ್ದು ಏನು ತಪ್ಪು ಇದೆ ಅಂತ ಹೇಳಿ ನನಗೆ ಅನ್ಸೋದಿಲ್ಲ. ಯಾಕೆಂದ್ರೆ CC ಪಾಟೀಲ್ ಸಾಹೇಬ್ರೆ, ನೀವು ಹೇಳೋದು ಹೇಳಿದ್ದೀರಾ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಯಾವ ತನಿಖೆ ಅಗತ್ಯ ಇಲ್ಲ. ಯಾಕೆಂದ್ರೆ ನಮಗೆ ಹಿಂದಿನದವೆಲ್ಲ ಜ್ಞಾಪಿಸ್ಬೇಕಾಗ್ತದೆ. ನಾನು ಹಾವೇರಿನಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಿದ್ರು ಜ್ಞಾಪಿಸ್ಬೇಕಾಗ್ತದೆ. 2008ರಲ್ಲಿ ತಮಗೆ ಹೇಳ್ಬೇಕಂದ್ರೆ 3 ಕಡೆ 3 ಇರ್ಲಿ, ಮುಂದೆ ನಿಮಗೂ ಶಿಕ್ಷೆ ಆಯ್ತು 3 ಕಡೆ ಲಾಠಿ ಚಾರ್ಜ್ ಆಗಿದೆ. ಮಾನ್ಯ ಲಾಠಿ ಚಾರ್ಜ್ ಮಾಡಿದೀವಿ ಅಂತ ಎಷ್ಟು ನೋಡಿ, ನಾ ಹೇಳ್ತೀನಿ, 3 ಸಾರಿ 2008ರಲ್ಲಿ ಲಾಠಿ ಚಾರ್ಜ್ ತಮ್ಮ ಸರ್ಕಾರದಲ್ಲಿ ಆಗಿದೆ. ಯಾವ ಪ್ರೊಸೀಜರ್ ಫಾಲೋ ಮಾಡಿ? ಗೋಲಿಬಾರ್ ಮಾಡಿದಿರ್ರಿ, ಬರೀ ಲಾಠಿ ಚಾರ್ಜ್ ಅಲ್ಲ, ಗೋಲಿ ಬಾರಿ ಸಿದ್ಲಿಂಗಯ್ಯ ಚೂರಿ ಸತ್ತೋದ. ನೀವು ಗೊಬ್ಬರ ಅವ್ನು ಕೇಳಿದ್ ಬರೀ ಗೊಬ್ಬರಕ್ಕೆ ನೀವು ಒಂದು ಕ್ಲಿಯರ್ ಮಾಡಿ. ನೋಡಿ, ಪೊಲೀಸರ ಮುಖಾಂತರನೇ ಯಾರು ಸರ್ಕಾರ ಮಾತಾಡ್ತಾರೆ ಅವರೆಲ್ಲರನ್ನು ಕೂಡ ಹತ್ತಿಕ್ತೀವಿ ಅಂತ ಹೇಳಿ. ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ. ಸರ್ಕಾರದ ವಿರುದ್ಧ ಧ್ವನಿ ಎತ್ತಂದವ್ರು ಎಲ್ಲರನ್ನು ಕೂಡ ಹತ್ತಿಕ್ತೀವಿ, ಇದು ಪೊಲೀಸ್ ರಾಜ್ಯ ಅಂತ ಹೇಳ್ಬಿಡಿ. ಸುನೀಲ್ ಅವರೇ, ಹೇಳಿ, ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಯಾರು ಈ ರಾಜ್ಯದಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ.
ಯಾವುದು ಕೂಡ ಎಕ್ಸ್ಕ್ಯೂಸ್ ಇಲ್ಲ. ಪರಮೇಶ್ವರ್ ಅವರ ಯಾರು ಉಲ್ಲಂಘಿಸ್ತಾರೆ ಅವರೆಲ್ಲ ಕ್ರಮ ಅದೇ ತಪ್ಪಿದೆ. ಅಧ್ಯಕ್ಷರೇ, ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದಾರೆ ಅಷ್ಟೇ, ಯಾರೇ ಇರಲಿ. ಹಾವೇರಿಯಲ್ಲಿ 2008ರಲ್ಲಿ ಗೃಹ ಸಚಿವರೇ, ನೀವು ನಿನ್ನೆ ನಡೆದಂತ ಲಾಠಿ ಚಾರ್ಜ್ ಸಮರ್ಥನೆ ಮಾಡಿ ಈ ಪೌರುಷ ಪಾಕಿಸ್ತಾನದ ಮೇಲೆ ಘೋಷಣೆ ಪೌರುಷ ಲಿಂಗಾಯತರ ಮೇಲೆ ಇವತ್ತೇ ಪಶ್ಚಾತ್ತಾಪ ಪಡಬೇಕಿತ್ತು. ನೀವು ಪಶ್ಚಾತ್ತಾಪ ಪಡಬೇಕಾಗಿತ್ತು. ನರಗುಂದ ನೆನಪಾಡ್ಕೊಳ್ರಿ. 1980 ನರಗುಂದ ನೆನಪು ಮಾಡ್ರಿ. ಗೋಲಿಬಾರ್ನಿಂದ ಕಾಂಗ್ರೆಸ್ ಹಾವೇರಿ ನಡೆದಂತ ಗೋಲಿಬಾರ್ ಬಗ್ಗೆ ಮಾತಾಡ್ರಿ. ಕ್ಲಾರಿಫಿಕೇಶನ್ ಕೊಡ್ರಿ. ದೊಡ್ಡದಾಗಿ ಹೇಳ್ತಾ ಇದ್ರಿ, ನೈತಿಕತೆ ಇದ್ರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ರಿ. ಗೋಲಿಬಾರ್ ಬಗ್ಗೆ ಅಭಯ್ ಮಾನ್ಯ ಸರ್ಕಾರದ ಪರವಾಗಿ ಉತ್ತರ ಕೊಡ್ತಿದ್ದಾರೆ, ನೀವು ಅಲ್ಲಿ ಹರಿಕತೆ ಹೇಳ್ತಾ ಇದ್ರಿ. ಯಾವಾಗ ಗೊತ್ತಾ, 10/6/2008ರಲ್ಲಿ ಹಾವೇರಿನಲ್ಲಿ ಗೋಲಿಬಾರ್ ಮಾಡಿದ್ರಲ್ಲ, ಅವಾಗ ಪಶ್ಚಾತ್ತಾಪ ಪಡ್ಬೇಕಾಯ್ತು. ನೀವು ಸಿದ್ಲಿಂಗಯ್ಯ ಸತ್ತೋದ್ನಲ್ಲ ಗೋಲಿಬಾರ್ನಲ್ಲಿ. ಆಮೇಲೆ ಬ್ಯಾಡಗಿ ತಾಲೂಕ್ನಲ್ಲಿ ಪ್ರತಿಭಟನಾ ನಿರತರನ್ನ ನಿಯಂತ್ರಿಸಲು ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ ಮತ್ತು ಪೊಲೀಸರ ಸ್ವಯಂ ರಕ್ಷಣೆಗಾಗಿ ಲಾಠಿ ಚಾರ್ಜ್ ಮತ್ತು ಫೈರಿಂಗ್ ಮಾಡಿದ್ರಿ. ಅವಾಗ ಪಶ್ಚಾತ್ತಾಪ ಪಡ್ಬೇಕಾಯ್ತು. ಆಮೇಲೆ 10/6/2008 ನೀವು ಮಾಡಿದ್ರೆ ನಾವು ಮಾಡ್ಬೋದು. ಉತ್ತರ ಕೊಡ್ತೀರಿ ನೀವು. 10/6/2008ರಲ್ಲಿ ಬಂಕಾಪುರ ಪಟ್ಟಣದಲ್ಲಿ ಪ್ರತಿಭಟನಾ ನಿರತರನ್ನು ನಿಯಂತ್ರಿಸಲು ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ ಮತ್ತು ಪೊಲೀಸರ ಸ್ವಯಂ ರಕ್ಷಣೆಗಾಗಿ ಲಾಠಿ ಚಾರ್ಜ್. ಇದೆಲ್ಲ ನಿಮ್ಮ ಗೃಹ ಸಚಿವರ ನೀವು ಹೇಳ್ಬೇಕಾದ್ರೆ ಪೊಲೀಸರ ಮೇಲೆ ಒಂದೇನಾರು ಗಾಯ ಆಗಿದ್ಯಾ? ಈ ಹೋರಾಟವನ್ನು ಸರ್ಕಾರದಿಂದ ಯಾರು ಮಾತಾಡಬಾರದು. ನಿಮ್ಮಂತ ಗೃಹ ಸಚಿವರನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಆಯ್ತು, ಸರ್ಕಾರದಿಂದ ಅಧ್ಯಕ್ಷರೇ ಕೂತ್ಕೊಳ್ಳಿ ಸರ್. ಒಂದು ಮಾತಾಡುದಲ್ಲ, ಅರ್ಧ ಗಂಟೆ ಮಾತಾಡಿ ಮತ್ತೆ ಯಾಕೆ ಆಗ ಅಷ್ಟು ಮಾತಾಡಿದ್ರಿ, ಮತ್ತೆ ಯಾಕೆ ಬೆಲ್ಲದಲ್ಲಿ ಮಾತಾಡ್ತೀವಿ? ಉತ್ತರ ಬೇಕು. 25 ಜನ ಪೊಲೀಸ್ ಸುಮ್ಮನೆ ಕೊಡ್ತೀರಿ. ಫಸ್ಟ್ ನಿಮ್ಮನ್ನ ಸರಿಪಡಿಸಿ ಮಾತಾಡೋ ಏನು ನ್ಯಾಯನಾ ನಿಮ್ಗೆ? ಫಸ್ಟ್ ನೀವು ಕರೆಕ್ಟ್ ಆಗಿ ನಮ್ಮವರು ನಮ್ಮಂಗೆ ಅವರು ಅಂತ ಹೇಳಿ ಆಯ್ತು, ನಿಮ್ಮನ್ನ ಕಡಿಮೆ ಮಾಡುದು. ನೀವು ಕೂತು ಅವ್ರನ್ನ ಕೊಡ್ತೇವೆ ಮಾತಾಡ್ಲಿಕ್ಕೆ, ಆದ್ರೆ ಅವ್ರಿಗೆ ನೀವು ಸುಮ್ಮನೆ ಕೂತ್ಕೊಳ್ಬೇಕಿಲ್ಲ. ಉತ್ತರ ಕಲ್ಲೊಡಿದೆ ನೀವು ಪ್ರತಿಪಕ್ಷ ಹೇಳಿಲ್ಲ, ನೀವು ಪಕ್ಷ ಹೇಳಿದ್ದೀರಿ. ಅವ್ರಿಗೆ ಕಲ್ಲೊಡಿದೆ ಏಟ್ ಬಿದ್ದು ಬಿಡ್ತಾ? ಸನ್ಮಾನ್ಯ ನಾವು ಕಲ್ಲು ಒಗೆದವ್ರ ಸಮರ್ಥನೆ ಮಾಡ್ಕೋತಾ ಇದ್ದೀವಿ.
ಅವ್ರು ಯಾರು ಮಾನ್ಯ ಅಧ್ಯಕ್ಷರೇ, ಶಿಕ್ಷೆ ಕೊಡ್ರಿ. ಆಯ್ತು, ಎಲ್ಲರಿಗೂ ಜನರಿಗೆ ಗೊತ್ತಿದೆ ಯಾರು ಏನಂತ ಹೇಳಿ. ಕೂತ್ಕೊಳ್ಳಿ, ಈಗ ಎಲ್ಲರಿಗೂ ಗೊತ್ತಿದೆ. ಇಲ್ಲ ಅಧ್ಯಕ್ಷರೇ, ಅವ್ರು ಕಲ್ಲೊಡ್ದಿಲ್ಲ ಅಂದ್ರೆ RSS ಅವರೇ ಕಲ್ಲೊಡ್ದಿರ್ಬೇಕು. ಮಾತಾಡಲಿ ನೋಡಿ, ವಾಪಸ್ ತಗೊಳ್ಳಿ ಮಾತನ್ನ. ಪ್ರಿಯಾಂಕಾ ಖರ್ಗೆ ಮುಖ್ಯಮಂತ್ರಿಗಳ ಕಲ್ಲೊಡ್ದಿದ್ದು, ಮುಖ್ಯಮಂತ್ರಿಗಳ ಕಲ್ಲೊಡ್ದಿದ್ದು, ಈ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳೇ ಕಲ್ಲೊಡ್ದಿದ್ದು. ನೀವೇ ಪ್ರಚೋದನೆ ಕೊಟ್ಟಿದ್ದೇನೆ. ಅವ್ರು ಹೇಳ್ತಿದ್ದಾರೆ RSS ಅವ್ರು ಕಲ್ಲೊಡ್ದವ್ರೆ ಅಂತ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ಲಿ. ಆಯ್ತು. ಪ್ರಿಯಾಂಕಾ ಖರ್ಗೆ ಅವ್ರು ಕಲ್ಲೊಡ್ದ್ರ, RSS ಹೊಡೆದ್ರ ತನಿಖೆ ಆಗಬೇಕು. ನೀವು ಕೂಡ ಮಾತಾಡಿ ಗೊತ್ತಿದ್ದಾನೆ, ಯಾಕೆ ಮತ್ತೆ ಮತ್ತೆ ಹೇಳ್ತೀರಿ? ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಯತ್ನಾಳ್ ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೇಳಿ ದಯವಿಟ್ಟು. ಯಾರು ಮಾತಾಡಬೇಡಿ. ನಾನು ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ನೀವು ಕೂಡ ದಯವಿಟ್ಟು ಸಮಾಧಾನದಿಂದ ಇರಿ. ಆಯ್ತು, ಬಿಡಿ ಕೂತ್ಕೊಳ್ಳಿ. ನಾನು ಈಗ ಏನು ವಿವರಣೆಯನ್ನು ಕೊಟ್ಟಿದ್ದೇನೆ ಸ್ಪಷ್ಟವಾಗಿದೆ. ಈ ಚಿತ್ರ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ಯಾವ ತನಿಖೆ ಅಗತ್ಯ ಇಲ್ಲ, ಯಾವ ಅಧಿಕಾರಿಗಳ ಮೇಲೆ ಕ್ರಮನೂ ತಗೊಳ್ಳೋದಕ್ಕಾಗಲ್ಲ. ಅದರಿಂದ ಅದು ಮಾಡೋಣ, ಅವ್ರಿಗೆ ಸಂದರ್ಭ ಬಂದಾಗ ಕೊಡೋಣ. ಆಯ್ತು. ಇಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಅಸದು ನಡೆಸಲಿಕ್ಕೆ? ಸನ್ಮಾನ್ಯ ಅಧ್ಯಕ್ಷರೇ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.